ಪವರ್ ಫೈಟ್ಗೆ ಈಗ ಬಿಗ್ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಡಿಕೆಶಿ. ಬೆಳಗ್ಗೆ ದೆಹಲಿಗೆ ಹೋಗಲ್ಲ ಅಂತ ಡಿ.ಕೆ ಶಿವಕುಮಾರ್ ಹೇಳಿರೋದು, ಈಗ ದೆಹಲಿಗೆ ಹೋಗ್ತೇನೆ ಅಂತ ಡಿ.ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು. ಯಾವ ಕಾರಣಕ್ಕೆ ಈ ರೀತಿ ಹೇಳ್ತಿದ್ದಾರೆ? ಮೊದಲು ಹೋಗಲ್ಲ ಹೈಕಮಾಂಡ್ ಕರೆದಿರೋದಕ್ಕೆ ಅಂತಂದ್ರು, ಈಗ ನೋಡಿದ್ರೆ ಹೈಕಮಾಂಡ್ ಕರೆದಿರೋದಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸದ್ಯ ಈ ಕುರ್ಚಿ ಕದನ ಎಷ್ಟರ ಮಟ್ಟಿಗೆ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಜೊತೆಗೆ ಡಿಕೆಶಿ ಮತ್ತೆ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಈಗ ಹೈಕಮಾಂಡ್ ಬುಲಾವ್ ಕೊಟ್ಟಿರೋದು, ಬರ್ನಿ ಅಂತ ಹೇಳಿ. ಕುರ್ಚಿ ಕದನದ ಬಗ್ಗೆ ಮಾತನಾಡಕ್ಕೆ ಹೋಗ್ತಾ ಇದ್ದಾರೋ ಇಲ್ವೋ, ಈ ಪವರ್ ಫೈಟ್ ಬಗ್ಗೆನೇ ಈಗ ಬಿಗ್ ಟ್ವಿಸ್ಟ್ ಅನ್ನ ಕೊಡ್ತಾ ಇರೋದು ಡಿಕೆಶಿ. ಬೆಳಗ್ಗೆ ದೆಹಲಿಗೆ ಹೋಗಲ್ಲ ಅಂತ ಹೇಳಿದಂಥ ಡಿ.ಸಿ.ಎಂ ಡಿಕೆಶಿ ಈಗ ದೆಹಲಿಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಡಿಕೆಶಿ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಕೊಟ್ಟಿರೋದು. ನಾಳೆ ವರಿಷ್ಠರ ಜೊತೆ ಸಿಎಂ ಡಿಸಿಎಂ ಚರ್ಚೆಯನ್ನ ಮಾಡ್ತಾರೆ. ನಾಳೆ ಡಿಕೆಶಿಗೆ ನಿರಾಸೆಯೋ ಅಥವಾ ಸಿಹಿ ಸುದ್ದಿಯೋ? ಪವರ್ ಫೈಟ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಡಿಸಿಎಂ ಡಿ.ಕೆ ಶಿವಕುಮಾರ್ ನಾನು ದೆಹಲಿಗೆ ಹೋಗಲ್ಲ ಅಂತ ಹೇಳಿದ್ರು, ಆದ್ರೆ ಈಗ ನಾನು ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಡಿಕೆಶಿ ಮತ್ತೆ ಸಿದ್ದರಾಮಯ್ಯಗೆ ಹೈಕಮಾಂಡ್ ಒಂದ್ ಕಡೆ ಬುಲಾವ್ ಕೊಟ್ಟಿದೆ, ನಾಳೆ ಮಾತನಾಡೋದಕ್ಕೆ ಬರಬೇಕು ಅಂತೇಳಿ. ನಾಳೆ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೆ ಸಿಎಂ ಮತ್ತೆ ಡಿಸಿಎಂ ಚರ್ಚೆ ನಡೆಸೋದಕ್ಕೆ ಒಂದ್ ಕಡೆ ರೆಡಿ ಆಗಿದ್ದಾರೆ. ಇತ್ತ ನಾಳೆ ಡಿಕೆಶಿಗೆ ಹೈಕಮಾಂಡ್ ಮಾತಿನಿಂದ, ಯಾಕಂದ್ರೆ ಹಂತವಾಗಿ ಬಂದಿರೋದ್ರಿಂದ ಅಂತೂ ಇಂತೂ ಕ್ಲೈಮ್ಯಾಕ್ಸ್ನ ಹಂತದಲ್ಲಿಯೇ ಇದೆ ಈ ಒಂದು ಕುರ್ಚಿ ಕಿತ್ತಾಟ. ಹಾಗಾಗಿ ನಾಳೆ ಡಿಕೆಶಿಗೆ ನಿರಾಸೆ ಆಗುತ್ತೋ ಅಥವಾ ಸಿಹಿ ಸುದ್ದಿಯೋ ಗೊತ್ತಿಲ್ಲ. ನಾಳೆ ವರಿಷ್ಠರ ಜೊತೆ ಮಾತನಾಡಿದ ನಂತರವೇ ಗೊತ್ತಾಗಲಿದೆ. ಹೈಕಮಾಂಡ್ ಈಗ ಕರೆದಿರೋದು ಯಾಕೆ, ಯಾವ ವಿಚಾರವನ್ನ ಮಾತನಾಡೋದಕ್ಕೆ. ಈಗ ಸಿಎಂ ಸಿದ್ದರಾಮಯ್ಯ ಇತ್ತ ಡಿಕೆಶಿ ಇಬ್ರಿಗೂ ಬುಲಾವ್ ಬಂದಿದೆ ಅಂತಂದ್ರೆ ಬಹುಶಃ ಕುರ್ಚಿ ಕಿತ್ತಾಟಕ್ಕೆ ಅಥವಾ ಈ ಒಂದು ಕುರ್ಚಿ ಕದನಕ್ಕೆ ಫುಲ್ ಸ್ಟಾಪ್ ಅನ್ನ ಇಡಬೇಕು ಅಂತೇಳಿ ಹೈಕಮಾಂಡ್ ಬುಲಾವ್ ಕೊಟ್ಟಿದ್ಯಾ? ಎಲ್ಲಾ ಪ್ರಶ್ನೆಗಳು ಈಗ ರಾಜಕೀಯ ವಲಯದಲ್ಲಿ ಮೂಡಿ ಬರ್ತಾ ಇರೋದು. ಸದ್ಯ ನಾಳೆ ಡಿಕೆಶಿಗೆ ನಿರಾಸೆ ಆಗುತ್ತೋ ಅಥವಾ ಸಿಹಿ ಸುದ್ದಿ ಸಿಗುತ್ತೋ, ನಾಳೆ ವರಿಷ್ಠರ ಜೊತೆಗೆ ಚರ್ಚೆ ಆದ ನಂತರವೇ ಗೊತ್ತಾಗಲಿದೆ. ಸದ್ಯ ಈಗ ಹೈಕಮಾಂಡ್ ಮತ್ತು ಬುಲಾವ್ ಕೊಟ್ಟಿದೆ. ಒಂದ್ ಕಡೆ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದ್ದಂತೆ ಇತ್ತ ಹೈಕಮಾಂಡ್ ಬುಲಾವ್ ಕೊಟ್ಟಿರೋದು. ಕಾದ್ ನೋಡ್ಬೇಕಾಗುತ್ತೆ. ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಅವರೇ ಮುಂದುವರಿಸ್ತಾರಾ ಅಥವಾ ಡಿಕೆಶಿ ಅವರು ಇದನ್ನ ಸ್ಥಾನವನ್ನ ಪಡೆದುಕೊಂಡು ಮುಂದೆ ಸಿಎಂ ಆಗಿ ಆಡಳಿತವನ್ನ ಮಾಡ್ತಾರಾ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಈಗ ಪವರ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಅನ್ನ ಕೊಡ್ತಿದ್ದಾರೆ ಡಿಕೆಶಿ ಅವರು. ಹೈಕಮಾಂಡ್ ಬುಲಾವ್ ಕೊಟ್ಟಾಗ ನಾನು ಹೋಗಲ್ಲ ಅಂತಂದ್ರು, ಆದ್ರೆ ಈಗ ಸಡನ್ ಆಗಿ ನಾನು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಏನಿದರ ಹಿಂದೆ ಇರುವಂತಹ ಮರ್ಮ? ವಿಚಾರ ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಜೆ 7 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸುತ್ತಿದ್ದಾರೆ. ಪ್ರಮುಖವಾಗಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರು ಕರೆ ಮಾಡಿದ್ರು, ಒಂದು ಮೀಟಿಂಗ್ ಇದೆ, ಬರಬೇಕು ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ದೆಹಲಿಗೆ ತೆರಳ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ. ಆದ್ರೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಈ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿ ಕರೆ ಬಂದಿಲ್ಲ, ಅವರು ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ನಮ್ಗೆ ತಿಳಿದಿರುವಂತ ಮಾಹಿತಿಯ ಪ್ರಕಾರ ಇದೀಗ ಡಿ.ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇವತ್ತು ಸಂಜೆ 7 ಗಂಟೆಗೆ ಪ್ರಯಾಣ ಕೂಡ ಬೆಳೆಸಲಿದ್ದಾರೆ. ಜೊತೆಗೆ ಡಿ.ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಸಂಜೆ ಅವರು ಕೂಡ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಕೂಡ ಬೆಳೆಸಲಿದ್ದಾರೆ ಅನ್ನುವಂಥದ್ದು. ಮೊದಲಿಗೆ ಡಿ.ಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕರೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಇವರು ಕೂಡ ಸಮಯಾವಕಾಶ ಕೇಳಿದ್ರು. ಖುದ್ದಾಗಿ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಚರ್ಚೆ ನಡೆಸಿ ಅವರು ಹೋಗಿ ಕೂಡ ಒಂದು ಸಮಯಾವಕಾಶ ಕೊಡಬೇಕು, ಒಂದಿಷ್ಟು ವಿಚಾರಗಳು ಸಂಬಂಧಪಟ್ಟಂತೆ ಚರ್ಚೆ ನಡೆಸಬೇಕು ಅನ್ನುವಂತ ಕೇಳಿದಂತ ಸಂದರ್ಭದಲ್ಲಿ ತಮಗೆ ಅವಕಾಶ ಕೊಡೋದಾಗಿ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಆದ್ರೆ ಮೊದಲು ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಡಿ.ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಸೂಚನೆ ಕೊಟ್ಟಿಲ್ಲ ಅನ್ನುವಂಥದ್ದಿದೆ. ಆದ್ರೆ ಅದರ ನಡುವೆ ಈಗ ಡಿ.ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಸಂಜೆ ದೆಹಲಿಗೆ ಹೋಗುವಂತಹ ಒಂದಿಷ್ಟು ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದ್ರೆ ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆ ಕೂಡ ಆಗ್ತಾ ಇದೆ. ಅದನ್ನ ಒಂದಿಷ್ಟು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿ.ಕೆ ಶಿವಕುಮಾರ್ ಅವರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಅವರ ಆಪ್ತರಾಗಿರಬಹುದು, ಅವರು ಕೂಡ ಆಗಿರಬಹುದು. ಏನೆಲ್ಲ ಪ್ರಯತ್ನಗಳಿದಾವೆ, ಏನೆಲ್ಲ ಹೈಕಮಾಂಡ್ ನಾಯಕರ ಮನವೊಲಿಸುವಂತಹ ಒಂದು ದಾಳಗಳಿದಾವೆ, ಅವೆಲ್ಲ ಕೂಡ ಉರುಳಿಸುವಂತಹ ಪ್ರಯತ್ನವನ್ನ ಡಿ.ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇದೀಗ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಅವರು ಕೂಡ ದೆಹಲಿಗೆ ಹೋಗಿ
ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಿಷ್ಟು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರುವಂತದ್ದು. ಯಾಕಂತಂದ್ರೆ ಶತಾಯಗತಾಯ ಪ್ರಯತ್ನ ಮಾಡಿ ಸಂಪುಟ ಪುನಾರಚನೆ ಆಗೋಕ್ಕಿಂತ ಮುಂಚಿತವಾಗಿ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ದೊಡ್ಡ ತೀರ್ಮಾನ ಆಗ್ಬೇಕು ಅನ್ನುವಂಥದ್ದು. ಒಂದು ಸಿಎಂ ಸ್ಥಾನ ಬದಲಾವಣೆ ಆಗುತ್ತೋ ಆಗಲ್ವೋ, ಅಥವಾ ತಮಗೆ ಏನೋ ಒಂದು ಹಿಂದೆ ಮಾತು ಕೊಟ್ಟಿದ್ರು, ಆ ಮಾತು ನಡೆಯುತ್ತೋ ನಡೆಯಲ್ವೋ ಅನ್ನುವಂಥದ್ದು, ಮತ್ತೆ ಮುಂದೆ ಯಾವ ರೀತಿಯಾಗಿ ಅದಕ್ಕೆ ಭರವಸೆಯನ್ನು ಕೊಡ್ತಾರೆ ಹೈಕಮಾಂಡ್ ನಾಯಕರು, ಇವನ್ನೆಲ್ಲವನ್ನು ಕೂಡ ತಿಳಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದೀಗ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಬಂದಿದೆ, ಅವರು ಕೂಡ ಸಭೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಹಿತ ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಇಂಚರ ಬಸವರಾಜು, ಹಾಗಿದ್ರೆ ನಾಳೆ ಏನಾದ್ರೂ ಡಿಕೆಶಿಗೆ ಸಿಹಿ ಸುದ್ದಿ ಸಿಗುತ್ತಾ? ಇಂಚರ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅವರ ಆಪ್ತರು ಎಲ್ಲರೂ ಕೂಡ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಹಿಂದೆ ಕೂಡ ಹೇಳ್ತಾ ಇದ್ರು. ಅಂದ್ರೆ ಹೊಸ ವರ್ಷಕ್ಕೆ ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂಥದ್ದು, ಸಂಕ್ರಮಣಕ್ಕೆ ಸಿಗುತ್ತೆ, ಹೀಗೆ ಹಲವು ರೀತಿಯ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಇದೀಗ ನಾಳೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂತ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರೆ ಅವರಿಗೆ ಖಂಡಿತವಾಗ್ಲೂ ಕೂಡ ಸಿಹಿ ಸುದ್ದಿ ಸಿಗಬಹುದೇನೋ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಅವರ ಆಪ್ತ ಬಣದಲ್ಲಿ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳೇಬೇಕು. ಒಂದು ಸಿಎಂ ಸ್ಥಾನ ಬದಲಾವಣೆ ಆಗುತ್ತೋ ಆಗಲ್ವೋ ಅನ್ನುವಂಥದ್ದು, ಆಗಲ್ಲ ಅಂತಂದ್ರೆ ಅದಕ್ಕೆ ಈ ಹಿಂದೆ ಮಾತು ಕೊಟ್ಟಂತೆ ಯಾಕೆ ನಡ್ಕೊಳ್ತಿಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಒಂದು ಪ್ರಶ್ನೆ ಮಾಡುವಂತ ಲೆಕ್ಕಾಚಾರದಲ್ಲೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಆಪ್ತ ಶಾಸಕರು ಕೂಡ ಒಂದಿಷ್ಟು ಆಲೋಚನೆಯಲ್ಲಿ ಇದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನಾಳೆ ಚರ್ಚೆ ನಡೆಸುವಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸಿಹಿ ಸುದ್ದಿ ಕೊಡ್ತಾರೋ ಅಥವಾ ಕಹಿ ಸುದ್ದಿ ಕೊಡ್ತಾರೋ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ನಾಳೆ ವರಿಷ್ಠರ ಜೊತೆ ಮಾತನಾಡೋದಕ್ಕೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಕಾತರದಿಂದ ಕಾಯ್ತಾ ಇರೋದು ಈ ಒಂದು ಸಿಎಂ ಸ್ಥಾನವನ್ನು, ಕುರ್ಚಿಯನ್ನು ನಾನು ಪಡ್ಕೊಳ್ತೇನೆ ಅನ್ನೋ ನಿಟ್ಟಿನಲ್ಲೇ ಈಗ ವರಿಷ್ಠರನ್ನು ಭೇಟಿಯಾಗುವಂಥದ್ದನ್ನು ಮುಂದಾಗ್ತಾ ಇದ್ದಾರೆ ಡಿ ಕೆ ಶಿ. ಇತ್ತ ಸಿ ಎಂ ಅವ್ರಿಗೂ ಕೂಡ ಬುಲಾವ್ ಬಂದಿದೆ. ಹಾಗಾಗಿ ಹೈಕಮಾಂಡ್ ನಾಳೆ ಯಾವುದ್ರ ಬಗ್ಗೆ ಚರ್ಚೆ ಮಾಡುತ್ತೆ, ಅಕಸ್ಮಾತ್ ಕುರ್ಚಿ ಕದನದ ಬಗ್ಗೆ ಚರ್ಚೆ ಮಾಡಿದ್ರು ಯಾರಿಗೆ ಕುರ್ಚಿ ಒಲಿಯುತ್ತೆ, ಇರೋರಿಗೆ ಕುರ್ಚಿ ಇರುತ್ತಾ ಅಥವಾ ಡಿ ಕೆ ಶಿಗೆ ಕುರ್ಚಿ ಒಲಿಯುತ್ತಾ, ಎಲ್ಲವೂ ಕೂಡ ನಾಳೆ ವರಿಷ್ಠರ ಜೊತೆ ಚರ್ಚೆ ಆದ ನಂತರವೇ ಗೊತ್ತಾಗಲಿದೆ. ಸದ್ಯಕ್ಕೆ ಈಗ ದೆಹಲಿಗೆ ನಾನು ಹೋಗಲ್ಲ ಅಂತ ಹೇಳಿರುವಂತಹ ಡಿ ಕೆ ಶಿ ನಾನು ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕಾದು ನೋಡಬೇಕಾಗುತ್ತೆ ನಾಳೆ ದೆಹಲಿಯಲ್ಲಿ ಹೋಗಿ ಹೈಕಮಾಂಡನ್ನು ಭೇಟಿ ಆದ ನಂತರ ಯಾವ ರೀತಿಯಾಗಿ ಚರ್ಚೆಗಳಾಗುತ್ತೆ ಅಂತ ಹೇಳಿ.